ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೂಪರ್ ಕಿಚನ್ ಕನ್ನಡ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಂಪು ಹಕ್ಕಿಯಿಂದ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಬಿಳಿ ಹಕ್ಕಿಯಿಂದ ಮಾಡುವ ಕಜ್ಜಾಯಕ್ಕಿಂತಲೂ ಸ್ಮೂತ್ ಆಗಿ ತುಂಬಾ ರುಚಿಯಾಗಿ ಈ ಕಜ್ಜಾಯ ಬರುತ್ತೆ. ಇಲ್ಲಿ ನಾನು ಕೆಂಪು ಹಕ್ಕಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿರುತ್ತೆ. ಇದರಿಂದ ಅನ್ನವನ್ನು ಮಾಡ್ಕೊಂಡು ಊಟ ಮಾಡಿದ್ರೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನಿಲ್ಲಿ ಈ ಕಪ್ಪಿನ ಅಳತೆಯಲ್ಲಿ 2 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಇದು ಸುಮಾರು ಒಂದು ಅರ್ಧ kg ಅಷ್ಟಿದೆ. ಇದನ್ನು ಒಂದು 2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡಿ ಮತ್ತೆ ಇದಕ್ಕೆ ನಾನಿಲ್ಲಿ ನೀರನ್ನು ಸೇರಿಸಿ ಒಂದು 24 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ 24 ಗಂಟೆಗಳಾಗಿದೆ ನೋಡಿ. ಇದು ಅಕ್ಕಿ ಕೂಡ ತುಂಬ ಚೆನ್ನಾಗಿ ನೆಂತಿದೆ. ನಾನು ಮಧ್ಯದಲ್ಲಿ ಇದಕ್ಕೆ ಒಂದು ಬಾರಿ ನೀರನ್ನು ಚೇಂಜ್ ಮಾಡಿದ್ದೆ. ಈಗ ಒಂದು ಸ್ಟ್ರೈನರನ್ನು ತೆಗೆದುಕೊಂಡು ಈ ನೀರನ್ನೆಲ್ಲನೂ ಶೋಧಿಸಿ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ನಾವೀಗ ಹಾಕ್ಕೊಳ್ಳೋಣ. ಇದರಲ್ಲಿರುವಂಥ ಹೆಚ್ಚಿನ ನೀರಿನ ಅಂಶವೆಲ್ಲವೂ ಡ್ರೈ ಆಗಿ ಇದು ಒಂದು 15 ನಿಮಿಷಗಳ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಕೈಯಿಂದ ಮುಟ್ಟಿದಾಗ ಇದು ತಣ್ಣಗೆ ಅನಿಸ್ಬೇಕು, ಅಷ್ಟರ ಮಟ್ಟಿಗೆ ಇದನ್ನು ಒಣಗಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ನಾಗಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಜಾಲರಿಯನ್ನು ತೆಗೆದುಕೊಂಡು ಈಗ ಇದನ್ನು ಜಲ್ರಿ ಹಾಡ್ಕೊಳ್ಬೇಕು. ಇದರಲ್ಲಿರುವಂಥ ಏನಾದರೂ ಗಂಟುಗಳು ಅಥವಾ ಸವಿದೇ ಇರುವಂಥ ಹಕ್ಕಿಗಳಿದ್ದರೆ ಅದನ್ನು ನಾವೀಗ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಇದನ್ನು ಮತ್ತೊಮ್ಮೆ ನಾವು ಮಿಕ್ಸಿಗೆ ಉಳಿದಂಥ ಅಕ್ಕಿ ಜೊತೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ ಪೌಡರ್ನಾಗಿ ಮಾಡ್ಕೊಳ್ಬೇಕು. ಈಗ ನಾನು ಇಲ್ಲಿ ಇದಕ್ಕೆ ಒಂದು 4 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಗೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಈಗ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡಿರಬೇಕು. ಈಗ ಒಂದು ದಪ್ಪ ತಳ ಇರುವಂತಹ ಬಾಣಲಿ ಅಥವಾ ಯಾವುದೇ ಪಾತ್ರೆಯನ್ನು ತೆಗೆದುಕೊಂಡು ನಾವು ಯಾವ ಕಪ್ಪಿನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲವನ್ನು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಮೊದಲಿಗೆ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಬೆಲ್ಲ ಕರಗಿ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕಂದಾಗ ನಾವು ಒಂದು ತಟ್ಟೆಗೆ ನೀರನ್ನು ಹಾಕಿ ಬೆಲ್ಲದ ಪಾಕವನ್ನು ಹಾಕಿದಾಗ ನೋಡಿ, ಇದು ಒಟ್ಟುಗೂಡ್ತಾ ಇಲ್ಲ, ಇದು ಸ್ಪ್ರೆಡ್ ಆಗ್ತಿದೆ. ಹಾಗಾಗಿ ಇನ್ನು ಸ್ವಲ್ಪ ಟೈಮ್ ನಾವು ಇದನ್ನು ಕಾಯಿಸಿ ನಂತರ ಮತ್ತೊಮ್ಮೆ ನಾನಿಲ್ಲಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಬೆಲ್ಲದ ಪಾಕವನ್ನು ನಾವು ಒಟ್ಟುಗೂಡಿಸಿದಾಗ ಇದು ಒಟ್ಟುಗೂಡ್ತಾ ಇದೆ. ಈಗ ಪಾಕ ಬಂದಿದೆ ಅಂತ ಅರ್ಥ. ಈ ಹಂತದಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಮಾಡುವಾಗ ನೀವು ಮತ್ತೊಬ್ಬರ ಸಹಾಯವನ್ನು ತೆಗೆದುಕೊಂಡು ಈ ಪಾಕವನ್ನು ಮಾಡ್ಕೊಳ್ಬೇಕಾಗತ್ತೆ. ಆದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡುವಾಗ ಒಬ್ಬರೇ ಇದನ್ನು ಮಾಡ್ಕೊಳ್ಬಹುದು. ನೋಡಿ, ಇದು ಸ್ವಲ್ಪವೂ ಗಂಟಿಲ್ದಂತೆ ಇದನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ತಿರುಗಿಸ್ಕೊಳ್ಬೇಕು. ಇಷ್ಟ ಆದರೆ ನಮಗೆ ಕಜ್ಜಾಯದಿಟ್ಟು ರೆಡಿ ಆಯಿತು. ಪಾಕವೊಂದನ್ನು ನಾವು ಕರೆಕ್ಟಾಗಿ ತೆಕ್ಕೊಂಡ್ವಿ ಅಂತ ಅಂದರೆ ಕಜ್ಜಾಯ ಮಾಡೋದು ಬಹಳನೇ ಸುಲಭ. ಈಗ ಇದರ ಮೇಲ್ಭಾಗದಲ್ಲಿ 1 ಚಮಚದಷ್ಟು ತುಪ್ಪವನ್ನು ಹಾಕಿ ನಾನೀಗ ಬಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಇದರ ಮೇಲ್ಭಾಗದ ಹಿಟ್ಟು ಡ್ರೈ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು ನಾವು ಮಾಡಿ ನೆಕ್ಸ್ಟ್ ಡೇ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಪಾಕ ಗಟ್ಟಿಯಾಗಿರುತ್ತೆ. ಒಂದು ವೇಳೆ ನೀವು ತಕ್ಷಣವೇ ಕಜ್ಜಾಯ ಮಾಡ್ಕೊಳ್ಬೇಕಂತ ಅಂದರೆ ಕಡೆ ಪಕ್ಷ ಇದು ಪೂರ್ತಿ ತಣ್ಣಗಾಗೋದಕ್ಕೆ ನೀವು ಬಿಡಲೇಬೇಕಾಗತ್ತೆ. ಈ ರೀತಿ ನೀವು ಪಾಕವನ್ನು ಮಾಡಿ ಇಟ್ಕೊಂಡು ಸುಮಾರು 1 ತಿಂಗಳ ಕಾಲ ಫ್ರಿಜ್ನಲ್ಲಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಕಜ್ಜಾಯವನ್ನು ತಟ್ಕೊಳ್ಬೋದು. ಈಗ ಕಜ್ಜಾಯವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ನಿಮಗೆ ಯಾವ ಸೈಜ್ನಲ್ಲಿ ಕಜ್ಜಾಯ ಬೇಕು ಅನಿಸುತ್ತೋ ಅಷ್ಟು ಗಾತ್ರದ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ತಟ್ಟಿ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡಿ ಕಾದಿರುವಂಥ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಹಾಕಿದ ತಕ್ಷಣ ನಾವು ಸೌಟನ್ನು ಹಾಕಲಿಕ್ಕೆ ಹೋಗಬಾರ್ದು. ಇದು ತಂತಾನೆ ಮೇಲೆ ತೇಲಿ ಬರುತ್ತೆ. ತದನಂತರದಲ್ಲಿ ನಾವು ಸ್ಪ್ಯಾಚುಲಾದಿಂದ ಇದರ ಮೇಲ್ಭಾಗದಲ್ಲಿ ಎಣ್ಣೆಯನ್ನು ಹಾಕ್ತಾ ಹೋದಂತೆ ಅದು ಉಬ್ತಾ ಬರುತ್ತೆ. ಹಾಗೆ ಬೇಯೋದಕ್ಕೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಾವು ಬಿಳಿ ಅಕ್ಕಿಯಿಂದ ಮಾಡುವ ಕಜ್ಜಾಯಕ್ಕಿಂತಲೂ ಈ ಕೆಂಪು ಅಕ್ಕಿಯಲ್ಲಿ ಮಾಡುವಾಗ ಎಣ್ಣೆ ಕೂಡ ಸ್ವಲ್ಪ ಕಡಿಮೆ ಮಟ್ಟದಲ್ಲೇ ಅಬ್ಸರ್ವ್ ಮಾಡುತ್ತೆ. ಈಗ ಮತ್ತೊಂದು ಬದಿಯಲ್ಲಿ ನಾವು ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ನಮಗೀಗ ಕಜ್ಜಾಯ ರೆಡಿ ಆಯಿತು. ಈಗ ಇದನ್ನು ನಾವಿಲ್ಲಿ ತೆಗೆದು ಇಟ್ಕೊಳ್ಳೋಣ. ಅದೇ ರೀತಿ ನಾನು ಮತ್ತೊಂದು ಕಜ್ಜಾಯವನ್ನು ಇಲ್ಲಿ ನಿಮಗೆ
ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಇದಕ್ಕೆ ಓಲನ್ನು ಮಾಡ್ತಾ ಇಲ್ಲ, ಇದೇ ರೀತಿ ರೌಂಡ್ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಈಗ ನಾನಿಲ್ಲಿ ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಕಜ್ಜಾಯ ಮಾಡೋದು ತುಂಬಾ ಕಷ್ಟ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇಲ್ಲಿ ಪಾಕ ಒಂದು ಕರೆಕ್ಟಾಗಿ ಬಂತು ಅಂದರೆ ಕಜ್ಜಾಯ ಮಾಡೋದು ಬಹಳನೇ ಸುಲಭ. ಒಂದು ವೇಳೆ ಇದು ಪಾಕ ಗಟ್ಟಿ ಆದರೆ ಅಥವಾ ತುಂಬ ತೆಳುವಾದಾಗ ಕಜ್ಜಾಯ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಆದರೆ ನೀವು ಮಾಡ್ತಾ ಮಾಡ್ತಾ ಇದು ತುಂಬಾ ಸುಲಭ ಅನಿಸುತ್ತೆ. ನೋಡಿ ಇದು ಹೇಗೆ ಪೂರಿ ರೀತಿಯಲ್ಲಿ ಹುಬ್ಬಿ ಬರ್ತಾ ಇದೆ ಅಂತ. ಪಾಕ ಕರೆಕ್ಟಾಗಿ ಬಂದಿರೋದ್ರಿಂದ ಇದು ನೋಡಿ ಕರೆಕ್ಟಾಗಿ ಬಂದಿದೆ. ನೋಡಿ ಈಗ ಕಜ್ಜಾಯ ಈಗ ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮಗೂ ಕಜ್ಜಾಯ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಒಂದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ. ಮೇಲ್ಭಾಗದಲ್ಲಿ ಇದು ಕ್ರಿಸ್ಪಿಯಾಗಿ, ಒಳಭಾಗದಲ್ಲಿ ತುಂಬ ಸಾಫ್ಟಾಗಿ ಇರುತ್ತೆ. ಇದು ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಾವು ಇದನ್ನು ಕೆಂಪು ಅಕ್ಕಿಯಿಂದ ಮಾಡಿರೋದ್ರಿಂದ ಇದರ ಬಣ್ಣ ಡಾರ್ಕ್ ಬ್ರೌನಲ್ಲಿ ಬಂದಿದೆ. ಈ ರೆಸಿಪಿಗೆ ನಾನು ಉಪಯೋಗಿಸಿರುವಂಥ ಇಂಗ್ರೀಡಿಯೆಂಟ್ಸ್ಗಳ ಪ್ರಮಾಣವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಈಸಿ ಹಾಗೂ ಹೆಲ್ತಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.